ಉಡುಪಿಯ ಗೀತ ಮಂದಿರದಲ್ಲಿ ಬೃಹತ್ ಗೀತೋತ್ಸವದ ಅಂಗವಾಗಿ ಗೀತಾ ಹೋಮವನ್ನು ನಡೆಸಲಾಗಿದೆ. ಈ ಸಂಬಂಧ ಗೀತೆಯ 18 ಅಧ್ಯಾಯಗಳ ಸಾಮೂಹಿಕ ಪಾರಾಯಣದ ಮೂಲಕ ಹೋಮಕ್ಕೆ ದ್ರವ್ಯವನ್ನು ಸಮರ್ಪಿಸಿ ಹೋಮದ ಮಹಾಪೂಜೆ ಹಾಗೂ ಪೂರ್ಣಾಹುತಿಯನ್ನು ನೆರವೇರಿಸಲಾಗಿದೆ. ಈ ಎಲ್ಲ ಧಾರ್ಮಿಕ ಕಾರ್ಯಗಳು ಪುತ್ತಿಗೆ ಮಠದ ಅಂತಾರಾಷ್ಟ್ರೀಯ ಪುರೋಹಿತರಾದ ಯೋಗೇಂದ್ರ ಉಳಿ ಇವರ ನೇತೃತ್ವದಲ್ಲಿ ಪುತ್ತಿಗೆ ಮಠದ ಉಭಯ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ನಡೆದಿದೆ. ನಂತರ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಪುತ್ತಿಗೆ ಮಠದ ಅಂತಾರಾಷ್ಟ್ರೀಯ ಕಾರ್ಯದರ್ಶಿ ಪ್ರಸನ್ನ ಆಚಾರ್ಯ ಉಪಸ್ಥಿತರಿದ್ದರು. 30 ವರ್ಷಗಳಿಂದ ಭಗವದ್ಗೀತೆಯ ಪ್ರಚಾರವನ್ನೇ ನಮ್ಮ ಜೀವನದ ಮುಖ್ಯ ಗುರಿಯನ್ನಾಗಿ ನಾವು ಇಟ್ಟುಕೊಂಡು ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದು 90ನೇ ಇಸ್ವಿಯಲ್ಲಿ 30 ವರ್ಷಗಳ ಹಿಂದೆ ಲಕ್ಷ ಗೀತಾ ಲೇಖನ ಯಜ್ಞದ ಮುಖಾಂತರ ಪ್ರಾರಂಭ ಮಾಡಿ ಮತ್ತೆ ಈ ಗೀತಾ ಮಂದಿರದ ನಿರ್ಮಾಣ, ಭಗವದ್ಗೀತೆಯನ್ನು ಮೇಲ್ಗಡೆ ನಾವು ಕೆತ್ತಿಸಿ ಅದರ ಸ್ಥಾಪನೆ, ಈ ಗೀತಾ ಮಂದಿರ ಉದ್ಘಾಟನೆ, ಹೀಗೆ ನಿರಂತರವಾಗಿ ಭಗವದ್ಗೀತೆಯ ಆರಾಧನೆಯ ಮುಖಾಂತರ ಕೃಷ್ಣನ ಒಂದು ಅನುಗ್ರಹವನ್ನು ಪಡೆಯಬೇಕು ಅಂತ ಹೇಳಿ ನಮ್ಮ ಒಂದು ಇರಾದೆಯಾಗಿದೆ. ಯಾಕೆಂದರೆ ಯಾರದ್ದೇ ಆಗಲಿ ಒಂದು ಅನುಗ್ರಹ ಅಥವಾ ಆಶೀರ್ವಾದ ಪಡೆಯಬೇಕಾದರೆ ಅವರಿಗೆ ಪ್ರಿಯವಾದದ್ದನ್ನು ನಾವು ಮಾಡಬೇಕು. ಅವರಿಗೆ ಪ್ರಿಯವಾದದ್ದನ್ನು ಮಾಡಿದರೆ ಅವರು ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತಾರೆ.